ಚೆನ್ನಾಗಿ ಪ್ರೊಡಕ್ಷನ್ಸ್ ಮಾಡಿದ್ರಪ್ಪ ದಿಗತ್ ಹಾಕೊಂಡು ಅವ ಅದು ಹಿಂಗೆ ಒಂದು ಕಾರಿಂದ ಮತ್ತೆ ಸನ್ನಿಲಿ ಜೊತೆ ಮಾಡ್ದಾಗ್ಲೂ ಹಿಂಗೆ ಸನ್ನಿಲಿ ಸಿನಿಮಾಗೆ ಸೆಂಟಿಮೆಂಟ್ ಟಚ್ ಕೊಟ್ಟವ್ರೆ. ಇದೇ ಸಾರಿಕ 30 ವರ್ಷದ ಹಿಂದೆ ಹುಟ್ಟಿದ್ರೆ ಶ್ರುತಿನ ಹಾಕೊಂಡು ಮಾಡೋರು, ಹೋಗ್ತಲ್ಲ 20 ವರ್ಷದಿಂದ ರಾಧಿಕೆ ಹಾಕೊಂಡು ಮಾಡೋರು, ಈಗ ಸಾರಿಕೆಯಿಂದ ಹಾಕೊಂಡು ಮಾಡೋರು. ರಾಧಿಕಾ ಈಗ ಸಾರಿಕ ಯಾಕಂದ್ರೆ ಶ್ರುತಿ ಅವ್ರು ಮಾಡಿದ್ರೆ ಶ್ರುತಿ ಹಾಕಿದ ಬಾಲು ವಿಕೆಟ್ ಕಿತ್ತುಕೊಳ್ಳೋದು ಬಾಲು ಅಂತ ಕೈಲಿರೋರು. ಈಗ ಶ್ರುತಿ ಇಲ್ಲ, ನಮ್ಮ ಸಾರಿಕಾ ಮಾಡಿರೋರು ನಮ್ಮ ಮೈಸೂರಿಗೆ ತುಂಬ ಪ್ರತಿಭಾವಂತೆ, ಸಿನಿಮಾ ಬಗ್ಗೆ ಬಹಳ ಕನಸುಗಳು ಇಟ್ಕೊಂಡ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ಪೋರ್ಟ್ಸ್ ಬೇಸ್ ಸಿನಿಮಾದ ಸಾಹಿತ್ಯ ಕಣ್ಣಲ್ಲಿ ಕೈ ತೋರಿಸಿದ್ರು, ಕಣ್ಣೀರಲ್ಲೇ ಸ್ನಾನ ಮಾಡಿಸಿದಿರ ಅಷ್ಟೇ ಸ್ಪೋರ್ಟ್ಸ್ ಒಳ್ಳೆ ಎಂಟರ್ಟೈನ್ಮೆಂಟ್ ಒಳ್ಳೆ ಮೆಸೇಜ್ ಇರುವಂಥದ್ದು. ಯೂಶಲಿ ಈಗೆಲ್ಲ ಹೇಳ್ತಾರಲ್ಲ ಹೆಣ್ಮಕ್ಳ ಮಹತ್ವನ ಸಿನಿಮಾದ ಸ್ಪೋರ್ಟ್ಸ್ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಈ ಸಮಯದಲ್ಲಿ ಸಾರಿಕಾ ಯಾಕೆಂದರೆ ಸಿನಿಮಾ ಬಗ್ಗೆ ನೀವು ಗೊತ್ತಿದ್ದಾರೆ ವಿಚಾರ ಹೇಳ್ತೀನಿ. ಈ ಸಿನಿಮಾ ಮಾಡಬೇಕಾದ್ರೆ ಸಾರಿಕಾ ಬಹಳಷ್ಟು ಸಿನಿಮಾನ ಬರ್ತಾರೆ, ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಬಂದಿದೆ. ನಾನು ಈ ಸಿನಿಮಾ ಮುಗಿಸೋದಕ್ಕೆ ಬೇರೆ ಯಾವುದೂ ಮಾಡ್ತಾ ಇಲ್ಲ ಅಂತ ನನಗೆ ಸಿಕ್ಕ ಕೂಡ ತುಂಬ ಖುಷಿ ಆಯಿತು. ಒಂದು ಸಿನಿಮಾಗಾಗಿ ಇದ್ದಂಥ ಡೆಡಿಕೇಶನ್. ಸೀರಿಯಸ್ಲಿ ಕನ್ನಡದಲ್ಲಿ ಹೀರೋಯಿನ್ಸ್ ಇಲ್ಲ, ಆ ಸ್ಪೇಸನ್ನು ಸಾರಿಕಾ ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭ ಪ್ರಾಮಾಣಿಕವಾಗಿ ನಿಜವಾಗ್ಲೂ ಪ್ರತಿಭಾವಂತ. ಈ ಸಿನಿಮಾಗೋಸ್ಕರ ಕನಿಷ್ಠ ಬೇರೆ ಎಲ್ಲ ಸಿನಿಮಾಗಳನ್ನ ಮುಂದೆ ಇಟ್ಟು ಮಾಡಿದಂಥವ್ರು. ನನಗೆ ಫೋನ್ ಮಾಡಿ ಶೋ ನೋಡಬೇಕು ಅಂದಾಗ ಸೀರಿಯಸ್ ಥಿಯೇಟರ್ ಟಿಕೆಟ್ ತೊಗೊಂಡು ಯಾಕೆಂದರೆ ಕನ್ನಡ ಸಿನಿಮಾನ ತುಂಬಿಕೊಂಡು ನೋಡಬೇಕು, ಅಥವಾ ಥಿಯೇಟರ್ ಸಿಗುವಂಥ ಆನಂದನೇ ಬೇರೆ. ಕ್ರಿಕೆಟ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ಚೆಕ್ ಇಂಡಿಯಾ ಹಿಂದಿ ಬಂದಿತ್ತು.